ಸ್ನೇಹಿತರೆ ನಮಸ್ಕಾರ. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸುವಂತಹ ಘಟನೆ ಮೊನ್ನೆ ಒಂದು ವಿಜಯಪುರ ಜಿಲ್ಲೆಯ ಮೋಟಗಿರಿ ತಾಲೂಕಿನಲ್ಲಿ ನಡೆದಿರ್ತಕ್ಕಂಥದ್ದು. ಹೌದು, ಯುಪಿಯ ಬರೇಲಿಯಲ್ಲಿ ನಡೆದಿರತಕ್ಕಂತಹ ಘಟನೆಗಿಂತನೂ ಕೂಡ ಕ್ರೂರವಾದಂತಹ ಘಟನೆ ಇದು. ಸೊ ಬಹಳ ಮನ ನೋಯುವಂತಹ ದುರಂತ ಇದು ಸ್ನೇಹಿತರೆ. ಯುಪಿಯಲ್ಲಿ ಬರೇಲಿಯಲ್ಲಿ ಒಬ್ಬ ವ್ಯಕ್ತಿ ಹಾರಿ ಹೋಗ್ತಾನೆ. 50 ಫೂಟ್ಗಿಂತ ಹೆಚ್ಚು ಹಾರಿ ಹೋದ್ರೂ ಸಹಿತ ಅವನ ಜೀವ ಉಳಿಯುತ್ತೆ. ಅದೇ ಒಂದು ದೈವ ನಿರ್ಧಾರ ಅಂತ ನಾವು ನೀವೆಲ್ಲ ಅನ್ಕೊಂಡು ಖುಷಿ ಆದ್ವಿ, ಯಾಕಂದ್ರೆ ಜೀವ ಉಳಿದಿದೆ ಅಂತ. ಆದ್ರೆ ಈಗ ನಮ್ಮ ರಾಜ್ಯದ ವಿಜಯಪುರ ಜಿಲ್ಲೆಯ ಮೋಟಗಿರಿ ಗ್ರಾಮದಲ್ಲಿ ಈ ದುರಂತ ನಡೆದಿರ್ತಕ್ಕಂಥದ್ದು. ಕುಟುಂಬದಲ್ಲಿರ್ತಕ್ಕಂತಹ 4 ಜೀವಗಳು ಜೀವಂತ ಬಲಿ ಆಗಿದ್ದಾವೆ. ಉಸಿಲುಕಟ್ಟಿ ಮೇಲಿರತಕ್ಕಂತಹ ಮೇಲ್ಚಾವಣಿ ಬಿದ್ದು, ಹೌದು, ಹೆಚ್ಚಿನ ಗಾಳಿ ಮಳೆ ಗುಡುಗು ಸಿಡಿಲಿನಿಂದ ಇಡೀ ಮನೆನೇ ಕುಸಿದು ಬಿದ್ದಿದೆ. ಅದರಲ್ಲಿ ಮೇಲೆ ಇರತಕ್ಕಂತಹ ಮೇಲ್ಛಾವಣಿ ಬಿದ್ದು 4 ಸಾವು ಆಗಿದೆ ಸ್ನೇಹಿತರ. ಹೌದು, ಮನೆಯಲ್ಲಿ ಗುರುನಾಥ್ ಎನ್ನುವಂತಹ ಅವರ ಅಡ್ಡ ಹೆಸರು ಬಡಿಗೇರ್ ಅಂತ, ಗುರುನಾಥ್ ಬಡಿಗೇರ್ ಇವರ ತಂದೆ, ಇವರ ಹೆಂಡತಿ ಜ್ಯೋತಿ ಬಡಿಗೇರ್ ಅಂತ, ಇನ್ನು 2 ಮಕ್ಕಳು ಕಾಳಮ್ಮ ಮತ್ತು ಕೀರ್ತಿ ಅಂತ, ಇಬ್ಬರು ಕೂಡ ಹೆಣ್ಣು ಮಕ್ಕಳು. ಸೊ ರಾತ್ರಿ ಮಲಗಿರ್ತಾರೆ, ಗಾಢ ನಿದ್ದೆಯಲ್ಲಿರ್ತಾರೆ. ಸಿಕ್ಕಾಪಟ್ಟೆ ಮಳೆ ಸಿಡಿಲು ಗುಡುಗು ಇರತ್ತೆ. ದಿಢೀರನೆ ಮೇಲ್ಚಾವಣಿ ಕುಸಿತ ಆಗತ್ತೆ, ಜೀವ ಕಳ್ಕೊಂಡು ಬಿಡ್ತಾರೆ, ಜೀವಂತ ಸಮಾಧಿ ಆಗ್ತಾರೆ. ಆದರೆ ಇದು ಆವಾಗಲೇ ಜನರಿಗೆ ಗೊತ್ತಾಗಿದ್ರೆ ಬದುಕುಳಿತಿದ್ರೇನೋ ಅಥವಾ ಇನ್ನಿತರ ಕಾರ್ಯಗಳನ್ನು ಏನಾದರೂ ಮಾಡಿ ಬೇಗನೆ ಅದಕ್ಕೆ ಏನಾದರೂ ಪರಿಹಾರ ಕೊಟ್ಟು ಒಬ್ಬರಾದರೂ ಅಥವಾ ಇಬ್ಬರಾದರೂ ಉಳಿಬಹುದಾಗಿತ್ತು, ಚಾನ್ಸಸ್ ಏನಾದರೂ ಇರ್ತಿತ್ತು. ಆದರೆ ಬೆಳಗಿನ ಜಾವದ ತನಕ ಯಾರಿಗೂ ಕೂಡ ಗೊತ್ತಾಗಿಲ್ಲವಂತೆ. ಸೊ ಬೆಳಗ್ಗೆ ಎದ್ದು ನೋಡೋರಷ್ಟರಲ್ಲಿ 4 ಜನ ಇರೋದಿಲ್ಲ, ಮೇಲ್ಚಾವಣಿ ಕೂಡ ಕಾಣಿಸೋದಿಲ್ಲ. ಹೌದು ಸ್ನೇಹಿತರ, ಇದು ನಮ್ಮ ಜಿಲ್ಲೆ ಅಂದರೆ ವಿಜಯಪುರ ಜಿಲ್ಲೆಯ ಮೋಟಗಿರಿ ಗ್ರಾಮದಲ್ಲಿ ನಡೆದಿರತಕ್ಕಂತಹ ಘಟನೆ. ಸೊ ಇವರ ಅಂದರೆ ಗುರುನಾಥ್ ಅವರ ತಾಯಿಯೂ ಕೂಡ ಇದ್ದಾರೆ. ಅವರು ಬೇರೆ ಮನೆಯಲ್ಲಿ ವಾಸವಾಗಿದ್ದಾರೆ. ಸದ್ಯ ಇನ್ನೊಂದು ಮಗು, ಗಂಡು ಮಗು ಅವರ ಮನೆಯಲ್ಲಿ ವಾಸವಾಗಿತ್ತು. ಹೀಗಾಗಿ ಆ ಮಗುವಿನ ಜೀವ ಉಳಿದಿದೆ. ಸೊ ಒಂದು ವಿಷಯ ನಿಮಗೆ ವ್ಯಕ್ತಪಡಿಸ್ತೀನಿ, ಟೈಮ್ ಹೇಗೆ ಬರುತ್ತೋ ಗೊತ್ತಿಲ್ಲ ಸ್ನೇಹಿತರೆ. ಸೊ ಅವರು ಇನ್ನೊಂದು ಶೆಡ್ಡನ್ನು ರಿಪೇರಿ ಮಾಡಿಸ್ತಾ ಇದ್ರಂತೆ, ಅದನ್ನು ರೆಡಿ ಮಾಡ್ತಾ ಇದ್ರಂತೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅಲ್ಲಿ ಶಿಫ್ಟ್ ಆಗೋರಿದ್ರಂತೆ, ಅಥವಾ ಇವತ್ತು ಕೂಡ ಅಥವಾ ನಾಳೆ ಕೂಡ ಶಿಫ್ಟ್ ಆಗೋರಿದ್ರಂತೆ. ಆದರೆ ದುರಂತ ನೋಡ್ಕೊಳ್ಳಿ, ಇನ್ನೇನು ಶಿಫ್ಟ್ ಆಗಬೇಕು ಅನ್ನುವಂಥದ್ರಲ್ಲಿನೇ, ಯಾಕಂದರೆ ಮನೆ ಈ ರೀತಿ ಇದೆ ಅನ್ನುವಂಥದ್ದು ಅವ್ರಿಗೂ ಕೂಡ ಗಮನದಲ್ಲಿತ್ತು. ಬಾಡಿಗೆ ಮನೆ ಅಂಥದ್ರಲ್ಲಿ, ಅದು ಬಾಡಿಗೆ ಮನೆಯಲ್ಲಿ ಇವರು ವಾಸವಾಗಿದ್ದರು. ಅಂಥದ್ರಲ್ಲಿ ಇನ್ನೇನು ಶಿಫ್ಟ್ ಆಗಬೇಕಂತ ಅಂದ್ಕೊಳ್ಳುವಷ್ಟರಲ್ಲಿನೇ 4 ಜನರ ಜೀವವನ್ನು ಪ್ರಕೃತಿ ವಿಕೋಪ ಇಲ್ಲಿ ತೆಗೆದುಕೊಳ್ಳುತ್ತೆ. ಸೊ ಟೈಮ್ ಹೇಗೆ ಬರುತ್ತೆ ಗೊತ್ತಿಲ್ಲ, ಯಾರ ಜೀವ ಎಲ್ಲಿ ಹೋಗುತ್ತೆ, ಯಾವ ಸಮಯದಲ್ಲಿ ಹೋಗುತ್ತೆ ಗೊತ್ತಿಲ್ಲ ಸ್ನೇಹಿತರೆ. ಈ ರೀತಿ ದುರಂತಗಳು ಮೇಲಿಂದ ಮೇಲೆಗೆ ನಮಗೆ ಕಾಣಿಸ್ತಾನೆ ಇರ್ತವೆ. ಸೊ ಈಗಾಗಲೇ ಯುಪಿಯಲ್ಲಿ ಕೂಡ ಸಾಕಷ್ಟು ಬಿರುಗಾಳಿ, ಅದೇನು ಹೇಳುವಷ್ಟಿರಲ್ಲ, 70ರಿಂದ 80 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸಿತ್ತು. ಗಿಡ ಮರಗಳು ಬಿದ್ವು, ಕಾರುಗಳು ಡ್ಯಾಮೇಜ್ ಆದವು. ರೋಡ್ನಲ್ಲಿ ಪಕ್ಕಕ್ಕಿರುವಂತಹ ಗಿಡ ಮರಗಳು, ರೋಡ್ನಲ್ಲಿ ಹೋಗ್ತಕ್ಕಂತಹ ಕಾರುಗಳು, ಮನೆಗಳು ಅಥವಾ ಈಗ ಜೋಪಡಿ ಅಂತ ಕರಿತೀವಿ ನಾವು, ಅವೆಲ್ಲವೂ ಕೂಡ ಹಾರಿ ಹೋಗಿರ್ತಕ್ಕಂಥದ್ದು. ಸಾಕಷ್ಟು ಜೀವವನ್ನು ಕಳೆದುಕೊಂಡಿರ್ತಕ್ಕಂಥದ್ದು ಯುಪಿಯಲ್ಲಿ ಕೂಡ ನಡೆದಿದೆ. ಅದೇ ಸೇಮ್ ಘಟನೆ ಈಗ ನಮ್ಮ ರಾಜ್ಯದಲ್ಲಿ ಕೂಡ ಆಗಿದೆ ಅಂತ ಹೇಳ್ಬೋದು. ಹೆಚ್ಚಿನ ಗಾಳಿ ಅನ್ನೋಕ್ಕಿಂತ ಒಂದು ಕಟ್ಟಿಗೆ ಮತ್ತು ಮಣ್ಣಿನಿಂದ ಮೊದಲಿನ ಮನೆಗಳಿರ್ತಾವಲ್ಲ, ಸೊ ಅಂತಹ ಮನೆ ಇತ್ತಂತೆ. ಅದರಲ್ಲಿ ಇವರು ಬಾಡಿಗೆ ಇದ್ರಂತೆ. ಕುಸಿದು ಬಿದ್ದ ಕಾರಣಕ್ಕಾಗಿ 4 ಜೀವನೂ ಕೂಡ ಹೊರಟು ಹೋಗಿದೆ, ಜೀವಂತ ದಹನ ಆಗಿದಾರಂತ ಹೇಳಬಹುದು. ಸೊ ಅವ್ರ ಹೆಸರು ಕೂಡ ಹೇಳಿದ್ದೀನಿ. ಅಜ್ಜಿ ತುಂಬಾನೇ ಅಳ್ತಾ ಇದ್ರು. ಇದಕ್ಕೆ ಸರ್ಕಾರ ಪರಿಹಾರ ಧನವೂ ಕೂಡ ಕೊಟ್ಟಿದೆ. ಎಂ ಬಿ ಪಾಟೀಲ್ ಅವರು ಇದರ ಬಗ್ಗೆ ಸಾಕಷ್ಟು ಈಗಾಗಲೇ ಮೀಡಿಯಾದಲ್ಲಿ ಚರ್ಚೆ ಮಾಡಿದ್ದಾರೆ, ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಈಗಾಗಲೇ ಸ್ವಂತ ಮನೆಯನ್ನು ಕೂಡ ರಿಪೇರಿ ಆಗಿದ್ದೇ ಆದರೆ ಅಲ್ಲಿ ಶಿಫ್ಟ್ ಆಗ್ತಾ ಇದ್ರು. ದುರಂತ ನೋಡಿ, ಇಂತಹ ಒಂದು ಸಮಯ 4 ಜೀವಗಳನ್ನು ತೆಗೆದುಕೊಂಡು ಬಿಟ್ಟಿದೆ ವಿಧಿ. ಸೊ ಇಂತಹ ಘಟನೆಗಳು ಸಾಕಷ್ಟು ಕಡೆ ನಡೀತಾ ಇರ್ತವೆ ಸ್ನೇಹಿತರೆ. ಅದರಲ್ಲಿ ಇಂತಹ ಸಾವು ಅಂದ ಬಳಿಕ ಬಹಳ ಮನ ನೋಯುತ್ತೆ. ಜೀವಂತನೇ ಜೀವ ಹೊರಟು ಹೋಗುತ್ತಲ್ಲ, ಆ ಆತ್ಮಗಳಿಗೆ ಶಾಂತಿ ಸಿಗಲಿ ಅಂತ ಎಂ ಬಿ ಪಾಟೀಲ್ ಅವರು ಕೂಡ ಕೇಳ್ಕೊಂಡಿದ್ದಾರೆ. ಜೊತೆಗೆ ಸರ್ಕಾರದಿಂದ ಈ 4 ಜನರಿಗೆ ಒಬ್ಬರಿಗೆ ತಲಾ 5 ಲಕ್ಷದಂತೆ 4 ಜನರಿಗೆ 20 ಲಕ್ಷ ರೂಪಾಯಿಯನ್ನು ಸರ್ಕಾರದಿಂದ ಒದಗಿಸಿ ಕೊಡಲಾಗತ್ತಂತೆ. ಅಲ್ಲಿ ಸ್ಥಳೀಯ ಮುಖಂಡರು ಕೂಡ ಸೇರಿದ್ರು. ಜೊತೆಗೆ
ಎಲ್ಲ ನಾಯಕರು ಕೂಡ ಅಲ್ಲಿ ಸೇರ್ಪಡೆ ಆಗಿದ್ರು. ಯಾಕಂದರೆ ಇಂತಹ ದುರಂತ ನಮ್ಮ ಜಿಲ್ಲೆಗಳಲ್ಲಿ ನಡೀತಾ ಇದೆ ಅಂದ ಬಳಿಕ ಅವರೆಲ್ಲರೂ ಕೂಡ ಕೂಡಲೇಬೇಕಾಗತ್ತೆ. ಇಂಥದಕ್ಕೆ ಪರಿಹಾರ ಧನವನ್ನು ಸರ್ಕಾರದಿಂದ ಎಷ್ಟು ಕೊಡಬೇಕಾಗತ್ತೋ, ಇನ್ನು ದುಡ್ಡು ಕೊಟ್ಟರೆ ಜೀವ ಅಂತೂ ಬರೋದಿಲ್ಲ. ಆದರೆ ಆ ಮಗುವಿದೆಯಲ್ಲ, ಗಂಡು ಮಗು, ಆತನ ಶಿಕ್ಷಣ, ಜೀವನ ಮುಂದೆ ಉನ್ನತೀಕರಣ ಆಗಬೇಕಲ್ವ. ಏನೋ ಒಂದು ಕಡೆ ಪರಿಹಾರ ಸಿಕ್ಕಂಗಾದರೂ ಆಗತ್ತೆ ಅನ್ನುವಂತಹ ರೀತಿಯಲ್ಲಿ ಸುಮಾರು 20 ಲಕ್ಷ ರೂಪಾಯಿಯನ್ನು ಕೊಡಲಾಗ್ತಾ ಇದೆ. ಆದರೆ ಆ 20 ಲಕ್ಷ ಮತ್ತು ಶಿಕ್ಷಣವನ್ನು ಕೂಡ ಫ್ರೀಯಾಗಿ ಸರ್ಕಾರವೇ ವಹಿಸ್ಕೊಂಡ್ರೆ ಇನ್ನಷ್ಟು ಬೆನಿಫಿಟ್ ಸಿಗುತ್ತೆ ಅಂತ ನಮ್ಮ ಅನಿಸಿಕೆ. ಆದರೆ 20 ಲಕ್ಷ ರೂಪಾಯಿಯನ್ನು ಇಲ್ಲಿ ಧನ ಸಹಾಯ ಮಾಡಲಾಗ್ತಾ ಇದೆ ಆ ಕುಟುಂಬದವರಿಗೆ. ಇನ್ನು ಅಜ್ಜಿ ಅಜ್ಜ ಇದ್ದಾರೆ, ಅವರೇ ಇನ್ನು ನೋಡ್ಕೊಳ್ಬೇಕಾಗತ್ತೆ. ಅವರಿಗೆ ಒಂದು ಬಲ ತುಂಬುವಂತಹ ಕೆಲಸ ಸರ್ಕಾರ ಮಾಡಿಕೊಡ್ಬೇಕು, ಅಥವಾ ಒಂದು ಮನೆ ಕಟ್ಟಿಕೊಟ್ರು ನಡೆಯುತ್ತೆ. ಯಾಕಂದರೆ ಸರ್ಕಾರಕ್ಕೆ ಅಷ್ಟು ಮಾಡುವಂತಹ ಶಕ್ತಿ ಇಲ್ಲ ಅಂದರೂ ಸಹಿತ ಸರ್ಕಾರ ಇದ್ದೂ ಇಲ್ಲದ ಹಾಗೆ. ಸೊ ಹೀಗಾಗಿ ಇಷ್ಟ ಆದರೂ ಮಾಡಬೇಕು ಅನ್ನುವಂತಹ ಮನವಿ ನಮ್ದಿರುತ್ತೆ. ಸೊ ಈ ದುರಂತದ ಒಂದು ಅನಿಸಿಕೆ ಏನು ನಿಮ್ಮದು, ಅದನ್ನು ಕಮೆಂಟ್ ಮಾಡಿ ಸ್ನೇಹಿತರ. ಇಂತಹ ದುರಂತಗಳು ನಿಮ್ಮಲ್ಲಿ ನಡೆದರೂ ಸಹಿತ ಅದರ ಬಗ್ಗೆ ಕಮೆಂಟ್ ಮಾಡಿ. ನಾವು ಕೂಡ ಓದ್ತೀವಿ, ನೋಡ್ಕೊಳ್ತೀವಿ. ಏನೇನು ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ, ನಮ್ಮ ದೇಶದಲ್ಲಿ ನಡೀತಾ ಇದೆ, ಅದರ ಬಗ್ಗೆ ನಾವು ಕೂಡ ಚರ್ಚೆ ಮಾಡೋಣ. ಅರ್ಥ ಮಾಡಿಕೊಂಡು ನಮ್ಮ ಜೀವನವನ್ನು ಕೂಡ, ಇಂತಹ ದುರಂತಗಳು ನಡೀತಾ ಇರ್ತವೆ, ಅದನ್ನು ಸರಿಪಡಿಸ್ಕೊಳ್ಳುವಂತಹ ಕೆಲಸ ಮಾಡೋಣ. ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದ.